ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಬಂದು ನೋಡು. ಅವರು ಹೋದರು, ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದನ್ನ ಮಾಡಿದ್ದನ್ನ ನೋಡಿದರು, ಅನುಭವಿಸಿದರು. ನಾವು ಮೆಸ್ಸಿಯವನ್ನ ಕಂಡುಕೊಂಡಿದ್ದೇವೆ ಎಂದು ಹೇಳಿದರು. ನಾವು ಮೆಸ್ಸಿಯವನ್ನ ಕಂಡುಕೊಂಡಿದ್ದೇವೆ ಎಂದು ಹೇಳಿದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4 ವಚನ 20ರಲ್ಲಿ ಯೋಹಾನನನ್ನ, ಪೇತ್ರನನ್ನ ನಾವು ನೋಡುತ್ತೇವೆ. ದೇವಾಲಯಕ್ಕೆ ಹೋಗುವಾಗ ಆ ದೇವಾಲಯದಲ್ಲಿ ಇವರು ಸೇವೆಯನ್ನ, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನ ಸಾರಬಾರದು ಎಂದು ತಡೆಯೊಡ್ಡಿದಾಗ ಸಂತ ಪೇತ್ರನು ಹೇಳುವ ಮಾತುಗಳು, ನಾವು ಕೇಳಿದ್ದನ್ನು ಕಂಡದ್ದನ್ನು ನಮ್ಮಿಂದ ಸಾರಲು ಇರಲು ಸಾಧ್ಯವೇ ಇಲ್ಲ, ಸಾರದೇ ಇರಲು ಸಾಧ್ಯವೇ ಇಲ್ಲ. ಅದು ನಮ್ಮ ಅನುಭವ ಅಷ್ಟು ಆಳವಾಗಿ ಗಾಢವಾಗಿದೆ. ನಾವು ಯಾವುದನ್ನ ಕೇಳಿಸಿಕೊಂಡಿದ್ದೇವೆ, ಅನುಭವಿಸಿದ್ದೇವೆ, ಅದನ್ನು ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನಮ್ಮದು, ನಿನ್ನ ಕೀರ್ತನೆ ಗಾಯನ ಜಪವೆಲ್ಲವೂ ನಮ್ಮದು. ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನಮ್ಮದು, ನಿನ್ನ ಕೀರ್ತನೆ ಗಾಯನ ಜಪವೆಲ್ಲವೂ ನಮ್ಮದು. ದೇವಾಲಯ ನಮ್ಮೆಲ್ಲರ ಆಶ್ರಯ, ನಿನ್ನ ಜಪಿಸುವುದೇ ನಮ್ಮೆಲ್ಲರ ಕಾರ್ಯ. ನಿನ್ನ ದೇವಾಲಯ ನಮ್ಮೆಲ್ಲರ ಆಶ್ರಯ, ನಿನ್ನ ಜಪಿಸುವುದೇ ನಮ್ಮೆಲ್ಲರ ಕಾರ್ಯ. ನಾವು ಬೇಡುವೆವು ಫಲ ನೀಡುವ ತಂದೆ, ನಮ್ಮ ಕಾಪಾಡುವ ಯೇಸುವೇ. ನಾವು ಬೇಡುವೆವು ಫಲ ನೀಡುವ ತಂದೆ, ನಮ್ಮ ಕಾಪಾಡುವ ಯೇಸುವೇ. ದೇವಾಲಯ ನಿನ್ನದು, ಈ ಪ್ರಾರ್ಥನೆ ನಮ್ಮದು, ನಿನ್ನ ಕೀರ್ತನೆ ಗಾಯನ ಜಪವೆಲ್ಲವೂ ನಮ್ಮದು. ನಿನ್ನ ತ್ಯಾಗವು ನಮ್ಮ ಬಾಳಿಗೆ ನಾಂದಿಯು, ನಿನ್ನ ವಾಸನೆಯು ನಮಗೆಂದು ಸಹಬಾಳ್ವೆಯು. ನಿನ್ನ ತ್ಯಾಗವು ನಮ್ಮ ಬಾಳಿಗೆ ನಾಂದಿಯು, ನಿನ್ನ ವಾಸನೆಯು ನಮಗೆಂದು ಸಹಬಾಳ್ವೆಯು. ನಿನ್ನ ಅಡಿಗಳಿಗೆ ಜಪಿಸುವೆವು ಸ್ವಾಮಿ, ನಮ್ಮ ಕಾಪಾಡುವ ಯೇಸುವೇ. ನಿನ್ನ ಅಡಿಗಳಿಗೆ ಜಪಿಸುವೆವು ಸ್ವಾಮಿ, ನಮ್ಮ ಕಾಪಾಡುವ ಯೇಸುವೇ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ,
ಇಂದು ಸಾಧಾರಣ ಕಾಲದ 15ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಕಳುಹಿಸಿಕೊಡುತ್ತಿದ್ದಾರೆ, ಅವರ ಕಾರ್ಯವನ್ನು ಮುಂದುವರಿಸುವಂತೆ. ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿಕೊಂಡಿರುವ ನಾವು ಪ್ರತಿಯೊಬ್ಬರೂ ಪ್ರಭು ಯೇಸು ಕ್ರಿಸ್ತರ ರಾಯಭಾರಿಗಳಾಗಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಈ ಕಾರ್ಯವನ್ನು, ಅವರ ಸೇವೆಯನ್ನು ಜಗತ್ತಿಗೆ ಹೊತ್ತು ಹೋಗುವ ರಾಯಭಾರಿಗಳಾಗಿದ್ದೇವೆ ಎಂಬ ನಮ್ಮ ಕರೆಯ ಆಳವನ್ನು, ನಮ್ಮ ಕರೆಯ ಶ್ರೇಷ್ಠತೆಯನ್ನು ಇಂದಿನ ವಾಚನಗಳು ನಮಗೆ ಮತ್ತೊಮ್ಮೆ ನಮ್ಮ ನೆನಪಿಗೆ ತರುತ್ತದೆ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಆಯ್ದುಕೊಂಡಿದ್ದಾರೆ, ಕರೆದಿದ್ದಾರೆ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರಿಗೆ ವಂದಿಸುತ್ತಾ ಈ ಕರೆಗೆ ತಕ್ಕಂತೆ ಜೀವಿಸುವ ಆಶೀರ್ವಾದವನ್ನು ಪ್ರಭು ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಪ್ರವಾದಿ ಅಮೋಸನ ಗ್ರಂಥದಿಂದ ವಾಚನ. ಅಮುಚ್ಚನು ಅಮೋಸನಿಗೆ, ಕಣಿ ಹೇಳುವವನೇ, ತೊಲಗು, ಜುದೆಯ ನಾಡಿಗೆ ಓಡಿ ಹೋಗು. ಅಲ್ಲಿ ಪ್ರವಾದನೆ ಮಾಡಿ ಹೊಟ್ಟೆ ಹೊರೆದುಕೋ. ಬೆತೇಲಿನಲ್ಲಿ ಇನ್ನು ಪ್ರವಾದನೆ ಮಾಡಬೇಡ, ಇದು ರಾಜನ ಗರ್ಭಗುಡಿ, ರಾಜ್ಯದ ಪವಿತ್ರಾಲಯ ಎಂದನು. ಅದಕ್ಕೆ ಅಮೋಸನು ಪ್ರತಿಯುತ್ತರವಾಗಿ, ನಾನು ಪ್ರವಾದಿಯಲ್ಲ, ಪ್ರವಾದಿಯ ಮಗನೂ ಅಲ್ಲ, ನಾನೊಬ್ಬ ಗೊಲ್ಲ, ಹತ್ತಿ ಹಣ್ಣನ್ನು ಕೀಳುವವನು. ಮಂದೆ ಕಾಯುವುದರಿಂದ ಸರ್ವೇಶ್ವರ ನನ್ನನ್ನು ಬಿಡಿಸಿದರು. ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ಹೇಳಿ ಕಳಿಸಿದರು ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ತೋರಿಸಮಗೆ ಪ್ರಭು ಕರುಣೆಯನ್ನು, ತೋರಿಸಮಗೆ ಪ್ರಭು ಕರುಣೆಯನ್ನು. ನಾ ಕೇಳುತ್ತಿರುವೆನು ಪ್ರಭು ಹೇಳುವುದನ್ನು, ತನ್ನ ಜನರಿಗಾತ ನುಡಿಯುವುದು ಶಾಂತಿಯನ್ನು. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ, ಇದರಿಂದಾತನ ಮಹಿಮೆ ನಾಡಿನಲ್ಲಿರುವುದು ನಿರುತ್ತ. ತೋರಿಸಮಗೆ ಪ್ರಭು ಕರುಣೆಯನ್ನು. ಪ್ರೀತಿಯು ಸತ್ಯವು ಒಂದಾನೊಂದು ಕೂಡಿರುವುವು, ನೀತಿಯು ಶಾಂತಿಯು ಒಂದನ್ನೊಂದು ಚುಂಬಿಸುವವು. ಸತ್ಯತೆಯು ಹುಟ್ಟುವುದು ಭೂಮಿಯಿಂದ, ನೀತಿಯು ದೃಷ್ಟಿಸುವುದು ಗಗನದಿಂದ. ತೋರಿಸಮಗೆ ಪ್ರಭು ಕರುಣೆಯನ್ನು. ಪ್ರಭು ಕೊಟ್ಟೇ ತೀರುವನು ಒಳಿತನು, ನಮ್ಮ ನಾಡು ನೀಡುವುದು ಬೆಳೆಯನು. ನಡೆಯುವುದು ಪ್ರಭುವಿನ ಮುಂದೆ ನೀತಿ, ಮಾಡುವುದು ಆತನ ಹೆಜ್ಜೆಗೆ ಹಾದಿ. ತೋರಿಸಮಗೆ ಪ್ರಭು ಕರುಣೆಯನ್ನು. ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು, ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸುಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದ್ದರು. ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು. ತಮ್ಮ ಪ್ರೀತಿಯ ಪುತ್ರನಲ್ಲೇ ಅವರು ನಮಗೆ ಉಚಿತವಾಗಿ ಅನುಗ್ರಹಿಸಿರುವ ಅತಿಶಯ ಕೃಪಾವರಕ್ಕಾಗಿ ಅವರಿಗೆ ಸ್ತುತಿ ಸಲ್ಲಿಸೋಣ. ಯೇಸುಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಕೃಪಾವರದ ಶ್ರೀಮಂತಿಕೆಯ ಸರಿ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸಿದ್ದಾರೆ. ದೇವರು ಸಮಗ್ರ ಜ್ಞಾನ ವಿವೇಕಗಳಿಂದ ತಮ್ಮ ರಹಸ್ಯ ಯೋಜನೆಯನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಮೊದಲೇ ನಿರ್ಧರಿಸಿದ್ದಂತೆ ಅದನ್ನು ಯೇಸುಕ್ರಿಸ್ತರ ಮೂಲಕ ಪರಿಪೂರ್ಣಗೊಳಿಸಬೇಕೆಂದು
ಅವರ ಸಂಕಲ್ಪವಾಗಿತ್ತು. ಕಾಲವು ಸಂಪೂರ್ಣಗೊಂಡಾಗ ಇಹಪರಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದುಗೂಡಿಸುವುದೇ ಈ ಯೋಜನೆಯ ಇಂಗಿತ. ದೈವ ಯೋಜನೆಯಂತೆಯೇ ಸಕಲವೂ ಸಂಭವಿಸುತ್ತದೆ. ದೇವರು ಆದಿಯಲ್ಲೇ ಸಂಕಲ್ಪಿಸಿದಂತೆ ತಮ್ಮ ಚಿತ್ತಕ್ಕನುಗುಣವಾಗಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಆದ ಕಾರಣ ಯೇಸು ಕ್ರಿಸ್ತರಲ್ಲಿ ಮೊದಲು ನಿರೀಕ್ಷೆಯನ್ನಿರಿಸಿದ ನಾವು ದೇವರ ಮಹಿಮೆಯನ್ನು ಸ್ತುತಿಸಿ ಹಾಡಬೇಕು. ನೀವು ಸಹ ಸತ್ಯವಾಕ್ಯವನ್ನು, ಅಂದರೆ ನಿಮಗೆ ಜೀವೋದ್ಧಾರವನ್ನುವ ಶುಭ ಸಂದೇಶಗಳನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಹೀಗೆ ದೇವರಿಗೆ ಸೇರಿದವರು ವಿಮೋಚನೆ ಹೊಂದಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಲು ಆ ಪವಿತ್ರಾತ್ಮನೇ ಆಧಾರ. ಈ ಕಾರಣ ದೇವರಿಗೆ ಮಹಿಮೆ ಸಲ್ಲಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೆಲೂಯ, ಅಲ್ಲೆಲೂಯ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವನು ನನ್ನನ್ನು ಹಿಂಬಾಲಿಸುತ್ತವೆ. ಅಲ್ಲೆಲೂಯ. ಯೇಸುವಿಗೆ ಸ್ತುತಿ ಮಾಡಿದೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಜನರಿಗೆ ಪ್ರಬೋಧಿಸಿದರು. ಇದಲ್ಲದೆ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನಿತ್ತು. ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸುವಾಗ ಪ್ರಯಾಣ ದಂಡವೊಂದನ್ನು ಹೊರತು ಇನ್ನೇನನ್ನು ತೆಗೆದುಕೊಂಡು ಹೋಗಬೇಡಿ. ಬುತ್ತಿ, ಜೋಳಿಗೆ, ಜೇಬಿನಲ್ಲಿ ಹಣ ಯಾವುದೂ ಬೇಡ. ಪಾದರಕ್ಷೆಯನ್ನು ಮೆಟ್ಟಿಕೊಂಡರೆ ಸಾಕು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿ ಎಂದು ಅಪ್ಪಣೆ ಮಾಡಿದರು. ಇದಲ್ಲದೆ ನೀವು ಯಾವುದೇ ಊರಿಗೆ ಹೋದಾಗ ಆ ಊರನ್ನು ಬಿಡುವವರೆಗೂ ಆತಿಥ್ಯ ನೀಡುವ ಯಾವುದಾದರೂ ಒಂದು ಮನೆಯಲ್ಲೇ ಉಳಿದುಕೊಳ್ಳಿ. ಯಾವುದೇ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆಯೂ ನಿಮ್ಮ ಬೋಧನೆಗೆ ಕಿವಿಗೊಡದೆಯೂ ಹೋದರೆ ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಕೂಡ ಝಾಡಿಸಿಬಿಡಿ. ಅವರ ವಿರುದ್ಧ ಅದು ಸಾಕ್ಷಿಯಾಗಲಿ ಎಂದರು. ಶಿಷ್ಯರು ಹೊರಟು ಹೋಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಜನರಿಗೆ ಸಾರಿ ಹೇಳಿದರು. ದೆವ್ವ ಹಿಡಿದಿದ್ದ ಅನೇಕರಿಂದ ದೆವ್ವಗಳನ್ನು ಹೊರಗಟ್ಟಿಸಿದರು. ತೈಲ ಲೇಪನ ಮಾಡಿ ಅನೇಕ ರೋಗಿಗಳನ್ನು ಗುಣಪಡಿಸಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಬಲಿಯರ್ಪಣೆಯ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಪ್ರತಿಯೊಬ್ಬರನ್ನ ಕರೆದಿದ್ದಾರೆ. ಅವರ ಕರೆಯಲ್ಲಿ ಒಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನ, ಆ ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಳ್ಳುವಂತೆ ಇಂದಿನ ವಾಚನಗಳು ನಮ್ಮನ್ನ ಆಹ್ವಾನಿಸುತ್ತದೆ. ಅನೇಕ ಬಾರಿ ಈ ವಾಚನವನ್ನ, ವಿಶೇಷವಾಗಿ ಶುಭ ಸಂದೇಶವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನ ಕಳುಹಿಸುವ ಈ ಒಂದು ಸನ್ನಿವೇಶ. ಯಾವಾಗೆಲ್ಲ ಈ ವಾಚನವನ್ನು ನಾವು ಕೇಳಿಸಿಕೊಳ್ಳುತ್ತೇವೆಯೋ ಬಹುಶಃ ನಮ್ಮ ಗಮನ ಅಪೊಸ್ತಲರ ಕೈಗಳ ಮೇಲಿದೆ. ಅವರ ಕೈಯಲ್ಲಿ ಏನೂ ಇಲ್ಲ, ಬರಿದಾಗಿದೆ. ಪ್ರಭು ಯೇಸು ಕ್ರಿಸ್ತರೇ ಹೇಳುತ್ತಾರೆ, ಬುದ್ಧಿ ಜೋಳಿಗೆ ಬೇಡ, ಹಣ ಬೇಡ, 2 ವಸ್ತ್ರಗಳು ಬೇಡ, ಏನನ್ನೂ ತೆಗೆದುಕೊಂಡು ಹೋಗಬೇಡಿ. ಅವರ ಕರಗಳು ಬರಿದಾಗಿದೆ. ಆದರೆ ಅವರ ಕರಗಳನ್ನು ನೋಡುವ ನಾವು ಅಪೊಸ್ತಲರ ಹೃದಯವನ್ನ ಕಾಣುವಾಗ ಅದು ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಿಂದ ತುಂಬಿತ್ತು. ಅದು ಬರಿದಾಗಿರಲಿಲ್ಲ. ಈ ಶುಭ ಸಂದೇಶದ ಪ್ರಾರಂಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನೀವು ಸುತ್ತಮುತ್ತಲಿನ ಊರುಗಳಿಗೆ ಹೋಗಿ ಅಲ್ಲಿರುವ ಜನರಿಗೆ ಸೇವೆಯನ್ನು ಮಾಡಿ ನಿಮಗೆ ಅಧಿಕಾರವನ್ನು ಕೊಡುತ್ತೇನೆ. ತಮ್ಮ ಪ್ರಸನ್ನತೆಯಿಂದ, ತಮ್ಮ ಅಧಿಕಾರದಿಂದ ಅವರ ಮನಗಳನ್ನು ತುಂಬುತ್ತಾರೆ. ನಮ್ಮ ಮನಗಳು ತುಂಬಿರುವಾಗ ನಮ್ಮ ಕರಗಳು ಬರಿದಾದರೂ ನಮಗೆ ಏನು ತೊಂದರೆ ಇಲ್ಲ, ಅವರು ನೋಡಿಕೊಳ್ಳುತ್ತಾರೆ. ಆ ಆಶ್ವಾಸನೆಯೊಂದಿಗೆ ತಮ್ಮ ಅಪೊಸ್ತಲರನ್ನ ಕಳಿಸುತ್ತಾರೆ. ಲೆಟ್ ಇಸ್ ನಾಟ್ ಲುಕ್ ಎಟ್ ದ ಹ್ಯಾಂಡ್ಸ್ ಆಫ್ ದಿ ಅಪಾಸಲ್ಸ್ ಬಟ್ ದ ಹಾರ್ಟ್ ಆಫ್ ದಿ ಅಪಾಸಲ್ಸ್. ಅಪೊಸ್ತಲರ ಕರಗಳನ್ನ ನಾವು ನೋಡುವುದು ಬೇಡ, ಅವರ ಹೃದಯವನ್ನ ನೋಡೋಣ. ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಿಂದ, ಪ್ರಭು ಯೇಸು ಕ್ರಿಸ್ತರು ನೀಡಿದ ಅಧಿಕಾರದಿಂದ, ಆಶ್ವಾಸನೆಯಿಂದ ಅದು ತುಂಬಿತ್ತು. ಆ ಒಂದು ಧೈರ್ಯದೊಂದಿಗೆ ಅವರು ಈ ಸೇವಾ ಜೀವನದಲ್ಲಿ ಇಳಿದರು. ವಿಶೇಷವಾಗಿ ಪ್ರಭು ಯೇಸು ಕ್ರಿಸ್ತರ ಈ ಸೇವಾ ಜೀವನವನ್ನ, ಅವರ ಈ ಸೇವಾ ಕಾರ್ಯವನ್ನು ನಾವು ಮುಂದುವರಿಸುವಾಗ 3 ವಿಷಯಗಳು ನಮ್ಮ ಧ್ಯಾನಕ್ಕೆ. ಈ 3 ವಿಷಯಗಳು ಬಹಳ ಮುಖ್ಯವಾದದ್ದು. ಮೊದಲನೆಯದಾಗಿ ಪ್ರಭು ಯೇಸು ಕ್ರಿಸ್ತರ ಆಯ್ಕೆ. ಪ್ರಭು ಯೇಸು ಕ್ರಿಸ್ತರ ಆಯ್ಕೆ. ನಾವು ಪ್ರಭು ಯೇಸು ಕ್ರಿಸ್ತರನ್ನ ಆಯ್ದುಕೊಂಡಿಲ್ಲ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಆಯ್ದುಕೊಂಡಿದ್ದಾರೆ. ಅದನ್ನೇ ಅವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ನೀವು ನನ್ನನ್ನ ಆಯ್ದುಕೊಳ್ಳಲಿಲ್ಲ, ಬದಲಾಗಿ ನಾನು ನಿಮ್ಮನ್ನ ಆಯ್ದುಕೊಂಡಿದ್ದೇನೆ. ಜಗತ್ತಿಗೆ ಹೋಗಿ ನೀವು ಫಲ ನೀಡುವಂತೆ, ನೀವು ನೀಡುವ ಫಲ ಶಾಶ್ವತವಾಗಿರುವಂತೆ ನಾನು ನಿಮ್ಮನ್ನ ಏರ್ಪಡಿಸಿದ್ದೇನೆ ಎಂದು ಹೇಳುತ್ತಾರೆ. ಇಂದು ನಾವು ಇಲ್ಲಿ ಕುಳಿತಿರುವುದು ಇದು ನಮ್ಮ ಆಯ್ಕೆಯಲ್ಲ. ನಾವು ಕ್ರೈಸ್ತರಾಗಿರುವುದು ನಮ್ಮ ಆಯ್ಕೆಯಲ್ಲ. ದೇವರು ನಮ್ಮನ್ನ ಆಯ್ದುಕೊಂಡಿದ್ದಾರೆ. ವಿ ಆರ್ ಗಾಡ್ಸ್ ಚಾಯ್ಸ್. ದೇವರು ನಮ್ಮನ್ನ ಆಯ್ದುಕೊಂಡಿದ್ದಾರೆ. ಈ ಆಯ್ಕೆಯಲ್ಲಿ ಅದೇ ಅನೇಕರನ್ನ ನಾವು ನೋಡುತ್ತೇವೆ. ಏಕೆ ಇಂದಿನ ಮೊದಲನೆಯ ವಾಚನದಲ್ಲಿ ಆಮೋಸ್ ಹೇಳುತ್ತಾರೆ, ಹೇಗೆ ಈ ಆಯ್ಕೆ ಪ್ರವಾದಿಯದ್ದೋ ಅಥವಾ ನ್ಯಾಯಾಧೀಶರದ್ದೋ ಅರಸರದ್ದೋ ನಮ್ಮದ್ದೋ ಅಲ್ಲ. ಸರ್ವೇಶ್ವರನ ಆಯ್ಕೆ, ದೇವರ ಆಯ್ಕೆ, ಪ್ರಭು ಯೇಸು ಕ್ರಿಸ್ತರ ಆಯ್ಕೆ ಎಂಬುದನ್ನ ಮೊದಲನೆಯ ವಾಚನ ಸ್ಪಷ್ಟಪಡಿಸುತ್ತದೆ. ಪ್ರವಾದಿ ಆಮೋಸ್ ಹೇಳುತ್ತಾರೆ, ನಾನು ಪ್ರವಾದಿಯಲ್ಲ, ಪ್ರವಾದಿಯ ಮಗನೂ ಅಲ್ಲ, ನಾನೊಬ್ಬ ಗೊಲ್ಲ, ಅತ್ತಿ ಹಣ್ಣನ್ನ ಕೀಳುವವನು, ಮಂದೆ ಕಾಯುತ್ತಿದ್ದ ನನ್ನನ್ನ ಸರ್ವೇಶ್ವರ ಆಯ್ದುಕೊಂಡಿದ್ದಾರೆ. ನೀನು ಹೋಗಿ ನನ್ನ ಜನರಾದ ಇಸ್ರೇಲರಿಗೆ ಪ್ರವಾದನೆ ಮಾಡು ಎಂದು ಹೇಳಿ ಕಳುಹಿಸಿದ್ದಾರೆ. ಆಮೋಸ ಹೇಳುತ್ತಾರೆ, ನಾನು ಪ್ರವಾದಿಯಲ್ಲ, ಪ್ರವಾದಿಯ ಮಗನೂ ಅಲ್ಲ, ನಾನು ಒಬ್ಬ ಗೊಲ್ಲ, ಮಂದೆಯನ್ನು ನೋಡಿಕೊಳ್ಳುತ್ತಿದ್ದೆ. ಸರ್ವೇಶ್ವರ ನನ್ನನ್ನು ಆಯ್ದುಕೊಂಡಿದ್ದಾರೆ. ಹೋಗಿ ನನ್ನ ಜನರಿಗೆ, ಇಸ್ರೇಲ್ ಜನರಿಗೆ ಪ್ರವಾದನೆಯನ್ನು ಮಾಡು ಎಂದು ನನ್ನನ್ನು ಆಯ್ದುಕೊಂಡಿದ್ದಾರೆ. ಇದು ದೇವರ ಆಯ್ಕೆ. ಈ ರಕ್ಷಣಾ ಇತಿಹಾಸವನ್ನು ನಾವು ನೋಡುವಾಗ, ರಕ್ಷಣಾ ಇತಿಹಾಸದುದ್ದಕ್ಕೂ ಅನೇಕರು ದೇವರು ಆಯ್ದುಕೊಳ್ಳುವಾಗ ಬೇಡ ಎಂದು ಹೇಳಿದ್ದಾರೆ, ಅದರಿಂದ ಹಿಂದೆ ಸರಿದಿದ್ದಾರೆ. ಆಗಲೂ ದೇವರು ಅವರನ್ನು ಆಯ್ದುಕೊಂಡಿದ್ದಾರೆ. ಮೋಶೆ ಆಗಲಿ, ಗಿದಿಯೋನ್ ಆಗಲಿ, ಯೋನನಾಗಲಿ, ಪೇತ್ರನಾಗಲಿ, ಈ ಕರೆಯಿಂದ ಹಿಂದೆ ಸರಿದವರು. ಆದರೆ
ಯೇಸು ಕ್ರಿಸ್ತರು ಹೇಳುತ್ತಾರೆ, ಸರ್ವೇಶ್ವರ ಹೇಳುತ್ತಾರೆ, ನಾನು ಆಯ್ದುಕೊಂಡಿದ್ದೇನೆ, ನಾನು ಆಯ್ದುಕೊಂಡಿದ್ದೇನೆ. ಇದು ದೇವರ ಆಯ್ಕೆಯಾಗಿದೆ, ನಮ್ಮ ಚಿತ್ತವಲ್ಲ. ಎರಡನೆಯದಾಗಿ, ಈ ದೇವರ ಸೇವಾ ಜೀವನದಲ್ಲಿ ನಾವು ಒಂದಾಗಬೇಕಾದರೆ, ಪ್ರಭು ಯೇಸು ಕ್ರಿಸ್ತರ ಈ ಸೇವೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳಬೇಕಾದರೆ ಅವರೊಂದಿಗೆ ನಮಗೆ ವಿಶೇಷವಾದ ಒಂದು ಅನುಭವ ಬೇಕು. ಸಂತ ಮಾರ್ಕನ ಶುಭ ಸಂದೇಶ ಅಧ್ಯಾಯ 3:14 ಸಂತ ಮಾರ್ಕರು ಹೇಳುತ್ತಾರೆ, ಈ 12 ಮಂದಿ ಅಪೋಸ್ತಲರನ್ನ ಪ್ರಭು ಯೇಸು ಕ್ರಿಸ್ತರು ಆಯ್ದುಕೊಳ್ಳುವಾಗ ಹೇಳುತ್ತಾರೆ, ಈ ಅಪೋಸ್ತಲರನ್ನ ಏತಕ್ಕಾಗಿ ಆಯ್ದುಕೊಂಡರು? 2 ಕಾರಣಗಳಿಗಾಗಿ. ಅವರೊಂದಿಗೆ ಇರಲು, ಅವರ ನಾಮದಲ್ಲಿ ಕಳುಹಿಸಲ್ಪಡಲು. ಅವರೊಂದಿಗೆ ಇರಲು, ಅದೇ ಮೊದಲು. ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇರಲು, ಪ್ರಭು ಯೇಸು ಕ್ರಿಸ್ತರು ಹೇಳುವುದನ್ನ ಮಾಡುವುದನ್ನ ಕೇಳುವಂತೆ ಅನುಭವಿಸುವಂತೆ ಅವರೊಂದಿಗಿರಲು. ಅದೇ ಕರೆಯ ಉದ್ದೇಶ, ಅವರೊಂದಿಗಿರಲು, ಆ ಅನುಭವವನ್ನ ಪಡೆದುಕೊಳ್ಳಲು. ಯೋಹಾನನ ಶಿಷ್ಯರು ಅಂದ್ರೆಯ ಮತ್ತು ಮತ್ತೊಬ್ಬ, ಪ್ರಭುವೇ ತಾವು ಎಲ್ಲಿ ತಂಗಿದ್ದೀರಿ ಎಂದು ಕೇಳುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಬಂದು ನೋಡು. ಅವರು ಹೋದರು, ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದನ್ನ ಮಾಡಿದ್ದನ್ನ ನೋಡಿದರು, ಅನುಭವಿಸಿದರು. ನಾವು ಮೆಸ್ಸಿಯಾವನ್ನ ಕಂಡುಕೊಂಡಿದ್ದೇವೆ ಎಂದು ಹೇಳಿದರು. ನಾವು ಮೆಸ್ಸಿಯಾವನ್ನ ಕಂಡುಕೊಂಡಿದ್ದೇವೆ ಎಂದು ಹೇಳಿದರು. ಅಪೋಸ್ತಲರ ಕೃತ್ಯಗಳು ಅಧ್ಯಾಯ 4:20 ಯೋಹಾನನನ್ನ, ಪೇತ್ರನನ್ನ ನಾವು ನೋಡುತ್ತೇವೆ. ದೇವಾಲಯಕ್ಕೆ ಹೋಗುವಾಗ ಆ ದೇವಾಲಯದಲ್ಲಿ ಇವರು ಸೇವೆಯನ್ನ, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನ ಸಾರಬಾರದು ಎಂದು ತಡೆಯೊಡ್ಡಿದಾಗ ಸಂತ ಪೇತ್ರನು ಹೇಳುವ ಮಾತುಗಳು, ನಾವು ಕೇಳಿದ್ದನ್ನು ಕಂಡದ್ದನ್ನು ನಮ್ಮಿಂದ ಸಾರಲು ಇರಲು ಸಾಧ್ಯವೇ ಇಲ್ಲ, ಸಾರದೇ ಇರಲು ಸಾಧ್ಯವೇ ಇಲ್ಲ. ಅದು ನಮ್ಮ ಅನುಭವ ಅಷ್ಟು ಆಳವಾಗಿ ಗಾಢವಾಗಿದೆ. ನಾವು ಯಾವುದನ್ನ ಕೇಳಿಸಿಕೊಂಡಿದ್ದೇವೆ, ಅನುಭವಿಸಿದ್ದೇವೆ, ಅದನ್ನು ಸಾರುತ್ತೇವೆ. ಅವರು ಹೇಳಿದ ಮಾತುಗಳು. ಮೂರನೆಯದಾಗಿ, ಎರಡನೆಯದು ಪ್ರಭು ಯೇಸು ಕ್ರಿಸ್ತರೊಂದಿಗಿನ ಅನುಭವ, ಮೂರನೆಯದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಕಳುಹಿಸಲ್ಪಡುವುದು. ಟು ಬಿ ಸೆಂಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಅಪೋಸ್ತಲರು ಎಂಬ ಆ ಪದದ ಅರ್ಥ, ಗ್ರೀಕ್ ಭಾಷೆಯ ಆ ಪದದ ಅರ್ಥವೇ ಕಳುಹಿಸಲ್ಪಟ್ಟವರು ಎಂದು. ಅಪೋಸ್ತಲರು ಎಂದರೆ ದ ಒನ್ ಹೂ ಈಸ್ ಸೆಂಟ್. ಯಾರನ್ನ ದೇವರು ಕಳುಹಿಸಿದ್ದಾರೋ ಅವರನ್ನೇ ಅಪೋಸ್ತಲರು ಎಂದು ಹೇಳುತ್ತೇವೆ. ಈ ಪ್ರಭು ಯೇಸು ಕ್ರಿಸ್ತರ ಅನುಭವ ನಮ್ಮಲ್ಲಿ ಗಾಢವಾಗಿದ್ದರೆ ಯಾರು ನಮ್ಮನ್ನು ನೀನು ಹೋಗು ಎಂದು ಹೇಳುವುದು ಬೇಡ, ನಾವೇ ಹೋಗುತ್ತೇವೆ, ನಾವೇ ಹೋಗುತ್ತೇವೆ. ಲೂಕನ ಶುಭ ಸಂದೇಶ ಅಧ್ಯಾಯ 24:24 ಆ ಸಮಾರ್ಯದ ಮಹಿಳೆ, ನಾನು ಮಾಡಿದ್ದನ್ನ, ನನ್ನ ಜೀವನದ ಎಲ್ಲವನ್ನ ನನಗೆ ಹೇಳಿದ ಒಬ್ಬ ವ್ಯಕ್ತಿಯ ಅನುಭವ ನನಗೆ ದೊರಕಿದೆ, ಬನ್ನಿ ನಾನು ಜಗತ್ ರಕ್ಷಕರನ್ನ, ಮೆಸ್ಸಿಯಾವನ್ನ ಕಂಡುಕೊಂಡಿದ್ದೇನೆ ಎಂದು ಸಾರುತ್ತಾಳೆ. ಅದೇ ಲೂಕನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಎಮಾವುಸ್ ಶಿಷ್ಯರು ಆ ರಾತ್ರಿಯೇ ತಮ್ಮ ಆ ಪುನರುತ್ಥಾನದ ಅನುಭವವನ್ನ ಹೋಗಿ ಜೆರುಸಲೇಮಿನಲ್ಲಿ ಇತರ ಅಪೊಸ್ತಲರಿಗೆ ಸಾರುತ್ತಾರೆ. ಪ್ರತಿ ಬಲಿಪೂಜೆಯ ಕೊನೆಯಲ್ಲಿ ಗುರುಗಳು ನಮ್ಮ ಪ್ರತಿಯೊಬ್ಬರನ್ನ ಕಳುಹಿಸುತ್ತಾರೆ, ಹೋಗಿ ಶುಭ ಸಂದೇಶವನ್ನ ಸಾರಿರಿ. ಗೋ ಅಂಡ್ ಪ್ರೊಕ್ಲೇಮ್ ದ ಗುಡ್ ನ್ಯೂಸ್. ಪ್ರತಿ ಬಲಿ ಅರ್ಪಣೆ ನಮ್ಮನ್ನ ತಯಾರಿಸುವುದು ಕಳುಹಿಸುವುದಕ್ಕಾಗಿ. ನಾವು ಹೋಗಿ ನಮ್ಮ ಜೀವನವನ್ನ, ಈ ಕ್ರೈಸ್ತಿಯ ಜೀವನವನ್ನ, ಅನುಭವವನ್ನ ಇತರರೊಂದಿಗೆ ಹಂಚಿಕೊಳ್ಳುವಂತೆ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ನಾನು ಮೊದಲೇ ಹೇಳಿದ ಹಾಗೆ ಇಂದು ನಾವು ಈ ದೇವಾಲಯದಲ್ಲಿದ್ದೇವೆ. ನಾವೆಲ್ಲರೂ ಕ್ರೈಸ್ತರಾಗಿ, ನಾನು ದೇವರ ಯೇಸು ಕ್ರಿಸ್ತರ ಯಾಜಕನಾಗಿ ಇಲ್ಲಿ ನಿಂತಿದ್ದೇನೆ ಎಂದರೆ ಇದು ನಮ್ಮ ಆಯ್ಕೆಯಲ್ಲ, ನಮ್ಮ ದೀಕ್ಷಾ ಸ್ನಾನ ನಮ್ಮ ಆಯ್ಕೆಯಲ್ಲ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ನಿಮ್ಮನ್ನು ಆಯ್ದುಕೊಂಡಿದ್ದೇನೆ, ನೀವು ಫಲ ನೀಡುವಂತೆ, ಆ ಫಲವು ಶಾಶ್ವತವಾಗಿರುವಂತೆ ನಾನು ನಿಮ್ಮನ್ನು ಏರ್ಪಡಿಸಿದ್ದೇನೆ ಎಂದು ಹೇಳುತ್ತಾರೆ. ಇಂದು ಆ ಕರೆಯ ಶ್ರೇಷ್ಠತೆಯನ್ನ, ಆ ಕರೆಯ ಮುಖ್ಯತ್ವವನ್ನ ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಈ ಆಯ್ಕೆ ದೇವರ ಆಯ್ಕೆ,
ಅವರು ನಮ್ಮನ್ನು ಕರೆದುಕೊಂಡಿರುವುದು ಅವರನ್ನು ಅನುಭವಿಸುವುದಕ್ಕೆ, ಆ ಅನುಭವವನ್ನು ಇತರರೊಂದಿಗೆ ಸಾರುವುದಕ್ಕೆ. ಈ ಕರೆಯನ್ನು ನಾವು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತೆ ದೇವರು ಇಂದು ನಮ್ಮನ್ನು ಪ್ರೇರೇಪಿಸುತ್ತಿದ್ದಾರೆ. ಆದ್ದರಿಂದ ನಮ್ಮನ್ನೇ ದೇವರಿಗೆ ಅರ್ಪಿಸೋಣ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನೀವು ನನ್ನನ್ನು ಆಯ್ದುಕೊಂಡಿದ್ದೀರಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಾನು ಜೀವಿಸುವ ಆಶೀರ್ವಾದವನ್ನು, ಬೇಕಾದ ಎಲ್ಲ ವರಗಳನ್ನು ನನಗೆ ದಯಪಾಲಿಸಿ ಎಂದು ಈ ಬಲಿಯಲ್ಲಿ ಪ್ರಾರ್ಥಿಸೋಣ. ಖಂಡಿತವಾಗಿಯೂ ಪ್ರವಾದಿಗಳನ್ನು, ಅರಸರುಗಳನ್ನು, ನ್ಯಾಯಾಧೀಶರನ್ನು, ಅಪೋಸ್ತಲರನ್ನು ಆಯ್ದುಕೊಂಡ ಸರ್ವೇಶ್ವರ ನಮ್ಮನ್ನು ಆಯ್ದುಕೊಂಡಿದ್ದಾರೆ. ಹೇಗೆ ಅವರೊಂದಿಗೆ ಇದ್ದರೋ ಹಾಗೆ ನಮ್ಮೊಂದಿಗೂ ಇರುತ್ತಾರೆ ಎಂಬ ವಿಶ್ವಾಸದೊಂದಿಗೆ ಈ ಬಲಿಯನ್ನು ಮುಂದುವರಿಸೋಣ. ಸಹೋದರಿಯರೇ, ನಮ್ಮನ್ನು ಆಯ್ದುಕೊಂಡ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸದಿಂದ ಈ ನಮ್ಮ ಕೋರಿಕೆಗಳನ್ನು ಅವರ ಮುಂದಿಟ್ಟು ಪ್ರಾರ್ಥಿಸೋಣ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳೋ ಈ ಪ್ರಾರ್ಥನೆ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳು ಈ ಪ್ರಾರ್ಥನೆ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಜನಸೇವೆಗೆ ಮುಂದಾಗಿರುವ ಇವರು ದೇವರ ಸಾಮ್ರಾಜ್ಯದ ಏಳಿಗೆಗೆ ತವಕಪಟ್ಟು ಅದನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳು ಈ ಪ್ರಾರ್ಥನೆ. ನಮ್ಮ ದೇಶವನ್ನು ಆಳುತ್ತಿರುವ ಎಲ್ಲ ರಾಜಕಾರಣಿಗಳಿಗಾಗಿ ಪ್ರಾರ್ಥಿಸೋಣ. ಇವರು ಜನರ ಸೇವೆಯೇ ದೇವರ ಸೇವೆಯೆಂದು ನೆನೆದು ಇತರರಿಗೆ ನೆರವಾಗುವ ಕೆಲಸಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಲೆಂದು ಪ್ರಾರ್ಥಿಸೋಣ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳೋ ಈ ಪ್ರಾರ್ಥನೆ. ವಿಶ್ವದ ವೈದ್ಯರ ತಂಡದವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ವಿಶ್ವ ಆರೋಗ್ಯದ ಕೇಂದ್ರದ ಸದಸ್ಯರೆಲ್ಲರೂ ತಮ್ಮ ಸೇವಾ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಾ ಜನತೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮದ್ದು, ಲಸಿಕೆ ಇವುಗಳನ್ನು ಪ್ರಸ್ತುತ ನರಳುತ್ತಿರುವ ಸರ್ವ ಜನರಿಗೆ ಒದಗಿಸಲು ಹಾಗೂ ದೇವರ ಕೃಪೆಯಿಂದ ಎಲ್ಲರೂ ಸೌಖ್ಯದಾಯಕರಾಗಲೆಂದು ಪ್ರಾರ್ಥಿಸೋಣ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳೋ ಈ ಪ್ರಾರ್ಥನೆ. ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಶಾಂತಿ ಸಾಮರಸ್ಯದ ಸಹಬಾಳ್ವೆ ನಡೆಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಿಷ್ಠೆ, ಬದ್ಧತೆ, ತ್ಯಾಗ, ಶ್ರಮದಿಂದ ಕ್ರೈಸ್ತ ಬದುಕನ್ನು ನಡೆಸಲು ಶ್ರಮಿಸುವಂತೆ ಪ್ರಾರ್ಥಿಸೋಣ. ಕರುಣಾಳುವೆ ಎನ್ನಯ ಬೆಳಕೆ, ಕೇಳೋ ಈ ಪ್ರಾರ್ಥನೆ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಮೃತ ಹೊಂದಿದ ನಮ್ಮ ಇಂದಿನ ಮಹಾಧರ್ಮಾಧ್ಯಕ್ಷರು ಅಲ್ಫೋನ್ಸ್ ಮತ್ತಾಯಸ್ ಅವರಿಗಾಗಿ, ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸೋಣ. ಹೊಸದಾಗಿ ಆಯ್ಕೆಯಾಗಿರುವ ಸಹಾಯಕ ಧರ್ಮಾಧ್ಯಕ್ಷರುಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಇಬ್ಬರು ಆಸ್ಪತ್ರೆಗೆ ಸೇರಿದ್ದಾರೆ. ಜಯ ಲಿಗೋರಿ ಇವರು ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ಸಗಾಯಿ ರೋಜರ್ ಎಂಬುವರು ಸಹ ಆಸ್ಪತ್ರೆಯಲ್ಲಿದ್ದಾರೆ. ದೇವರು ಇವರಿಬ್ಬರನ್ನು ಮುಟ್ಟಿ ಆಶೀರ್ವದಿಸಿ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ.
ನನಗಾಗಿ ಪ್ರಾರ್ಥಿಸಿ ಎಂದು ಅನೇಕರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮನ್ನು ಆಯ್ದುಕೊಂಡಿದ್ದೀರಿ. ನಾವು ಫಲ ನೀಡುವಂತೆ, ಆ ಫಲವು ಶಾಶ್ವತವಾಗಿರುವಂತೆ ನಮ್ಮನ್ನು ಕರೆದಿದ್ದೀರಿ. ನಿಮ್ಮ ಈ ಕರೆಯ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಸಹಕರಿಸಿ ನಮ್ಮ ವಿಶ್ವಾಸದಲ್ಲಿ ದೃಢಗೊಳ್ಳುವಂತೆ ಕರುಣಿಸಿರಿ. ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.